ಯಾವ ನಾಯಕರು? ನನ್ನ ಕಾರ್ಯಕರ್ತರು ನನ್ನ ನಾಯಕರು. ನನಗಿಲ್ಲಿ ಯಾರೂ ನಾಯಕರಿಲ್ಲ, ನನ್ನ ಕಾರ್ಯಕರ್ತರವರಲ್ಲ. ಇವರೇ ನಮ್ಮನ್ನು ಕಾಪಾಡ್ಕೊಂಬಂದಿರೋರು. ಇವರು ನಮ್ಮ ನಾಯಕರು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಒಂದು ಅವಕಾಶ ಕೊಟ್ಟವ್ರೆ. ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಹೇಳಿದ್ನಪ್ಪ, ಬಟ್ ಇತ್ತೀಚೆಗೆ ಗಂಡ ಹೆಂಡ್ತಿರು ಹೆಂಗಿರ್ತಾರೆ ಅಂತ ದಿನ ಟಿ ವಿಲಿ ನೀವೇ ತೋರಿಸ್ತೀರಿ. ಇವ್ರು ಮರ್ಡ್ರ್ ಮಾಡ್ತಾರೆ, ಇವ್ರು ಅವ್ರನ್ನ ಮರ್ಡ್ರ್ ಮಾಡ್ತಾರೆ. ಈಗ ಪರಿಸ್ಥಿತಿ ಚೇಂಜ್ ಆಗಿದೆ, ಏನು ಮಾಡೋದು? ಹಾಂ, ಅಲ್ಲ, ಈಗ ನೀವೇ ದಿನ ತೋರಿಸ್ತಿರಲ್ಲ ಬ್ರದರ್ ಗಂಡ ಹೆಂಡ್ತಿರ ಕತೆ. ಹಾಂ, ಇಲ್ಲ, ನನಗದ್ರ ಅವಶ್ಯಕತೆ ಇಲ್ಲ. ಅದಕ್ಕೂ ಒಂದು ಇತಿಮಿತಿ ಇದೆ. ನನ್ನಿಂದೇನು ತಪ್ಪಾಗಿಲ್ಲ, ನಾವು ಫ್ರ್ಯಾಂಕ್ ಆಗಂತೂ ಇದ್ದೀನಿ. ನನ್ನಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ. ಭಗವಂತನಿಗೆ ಬಿಡ್ತೀನಿ, ಭಗವಂತ ನೋಡ್ತಾನೆ ಅಷ್ಟೆ. ಇಲ್ಲಿ ಬನ್ನಿ ಸರ್. ಹಾಂ, ಇಲ್ಲಿ ಬನ್ನಿ. ಬೆಳಗ್ಗೆನೇ ಆಗೋಯ್ತು ಬ್ರದರ್, ಬೆಳಗ್ಗೆನೇ ಎಲ್ಲ ವಿಶ್ ಮಾಡಿ ಬಂದುಬಿಟ್ಟಿದ್ವಿ. ಥ್ಯಾಂಕ್ ಯು ಬ್ರದರ್. ಮತ್ತು ಆಮೇಲೆ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಆದೇಶ TDRದು ಏನು ಅನ್ಯಾಯ ಮಾಡವ್ರೆ ಅಂತೇಳಿ ಇವ್ರ ಮೇಲೆ ಗದಾ ಪ್ರಹಾರ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪಾಪ ಏನೋ HK ಪಾಟೀಲ್ರು ತುಂಬ ಹುಡುಕ್ತಾವ್ರಂತೆ ಕಾನೂನನ್ನ ಪರಿಣಿತರ ಜೊತೆ. ಏನಕ್ಕೆ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ದ್ವೇಷ? ಈ ಭಾಗದ ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ, ಅದಕ್ಕೆ ದ್ವೇಷ. ಏನೇನಾಗಿದೆ ಅನ್ನೋದು ಗೊತ್ತದರಲ್ಲಿ, ಯಾವ ಥರ ನಡೀತು ಅಂತಲೂ.